ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರೋಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇತ್ತೀಚೆಗೆ ವಿವಿಧೆಡೆ ಭೇಟಿ ನೀಡಿರುವಂತಹ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನು ನೋಡಲಿದ್ದೇವೆ. ಅದರಲ್ಲಿ ಪ್ರಾರಂಭದಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬೆಂಗಳೂರಿನ ಬಸವನಗುಡಿಗೆ ತೆರಳಿದ್ರು. ಅಲ್ಲಿ ಗಣಪತಿ ಹೋಮವನ್ನು ಬಹಳ ಶ್ರದ್ಧಾ ಭಕ್ತಿ ವಿಶೇಷವಾಗಿರ್ತಕ್ಕಂತಹ ಗಣಪನ ಅನುಗ್ರಹಕ್ಕೋಸ್ಕರ, ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ಈಗಾಗಲೇ ಪ್ರಸ್ತುತ ಮಳೆಯಿಂದ ಸಾಕಷ್ಟು ಜನ ಸಂಕಷ್ಟರಾಗಿದ್ದಾರೆ. ಮಳೆಯಿಂದ ಸಾಕಷ್ಟು ಆಗಿರ್ತಕ್ಕಂಥ ಅನಾಹುತಗಳು, ಹಾಗೆ ಈ ಪ್ರಕೃತಿಯ ಮನಸ್ಸನ್ನು ಶಾಂತಿಗೊಳಿಸಬೇಕಾಗಿದೆ. ಅದಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿಗೆ ಪ್ರಸಿದ್ಧಿ ಕ್ಷೇತ್ರವಂತ ಹೆಸರಾಗಿರ್ತಕ್ಕಂಥ ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ ದೊಡ್ಡ ಗಣಪತಿ ದೇವಸ್ಥಾನ, ಈ ಕ್ಷೇತ್ರದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಗಣಹೋಮವನ್ನು ಅರ್ಥಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಈ ಒಂದು ಮಹೋದ್ದೇಶದಿಂದ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸೇರಿ ಇವತ್ತು ಗಣಹೋಮವನ್ನು ಆಚರಣೆ ಮಾಡ್ತಿದ್ದಾನೆ. ಗಣಹೋಮ ಅಂದರೆ ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂಥ ಮಹಾಪೂರ್ಣಾವತಿ ದ್ರವ್ಯಗಳನ್ನು ಸ್ವಾಮಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ ಭಗವಂತನಿಗೆ ಇಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದಲ್ಲ, ಈ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಮಹಾಪೂರ್ಣಾವತಿ ದ್ರವ್ಯವನ್ನು ಯಜ್ಞೇಶ್ವರನ ಮುಖಾಂತರ ಸಾಕ್ಷಾತ್ ಗಣಪತಿಯ ಪಾದಕ್ಕೆ ಸಮರ್ಪಣೆ ಆಗಬೇಕು. ಅದಕ್ಕಾಗಿ ಸ್ವಾಮಿಯ ಪೂರ್ಣಾಹುತಿಯ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂರ್ಣಾಹುತಿ ದ್ರವ್ಯಗಳನ್ನು ಗಣಪದ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಈಗ ಪೂರ್ಣಾಹುತಿಯನ್ನು ನಡೆಸೋಣ.
ಅದಕ್ಕಾಗಿ ಈ ಭಾಗದಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಎಲ್ಲರೂ ಸಹಿತ ಆಗಮಿಸಿದ್ದಾರೆ. ಎಲ್ಲರ ಕೂಗು ಎಲ್ಲ ನಮೋ ರಾಧಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನಿ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಗಣಪತಿಯ ಸಾನ್ನಿಧ್ಯ, ಬೃಹತ್ ಮಟ್ಟದ ಗಣಪನ ಸಾನ್ನಿಧ್ಯ, ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂತಹ ದೊಡ್ಡ ಗಣಪತಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇವತ್ತು ಬಹಳ ಅರ್ಥಗರ್ಭಿತವಾದಂತಹ ಮಹಾಯಜ್ಞ ನಡೀತು. ಆ ಯಜ್ಞ ದರ್ಶನ ಮಾತ್ರದಲ್ಲೇ ನಮ್ಮ ಜನ್ಮದ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಯಾಕೆಂದರೆ ಗಣಪತಿ ಕ್ಷೇತ್ರದಲ್ಲಿ ಗಣಹೋಮ ನೋಡೋದೇ ಒಂದು ಭಾಗ್ಯ. ಅಂತಹದರಲ್ಲಿ ಇವತ್ತಿನ ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂತಹ ಗಣಹೋಮವನ್ನು ಎಲ್ಲರೂ ದರ್ಶನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಮಹಾಪೂರ್ಣಾವತಿ ಜೊತೆಗೆ ಸರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಈ ಸೌಭಾಗ್ಯ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಇವತ್ತಿನ ಈ ಗಣಪನ ಅನುಗ್ರಹ ತಮ್ಮೆಲ್ಲರಿಗೂ ಸಹಿತ ಶುಭವನ್ನುಂಟು ಮಾಡಲಿ ಅಂತ ಮತ್ತೊಮ್ಮೆ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಸವನಗುಡಿಯಲ್ಲಿ ಗಣಪತಿ ಹೋಮವನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಅನ್ನೋದನ್ನ ನೋಡಿದಾಯಿತು. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಜಕ್ಕೂರಿನಲ್ಲಿ ಅಖಂಡ ಭಾರತ ನವರಾತ್ರಿ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ಆಚರಿಸಲಾಯಿತು.
ಈ ಒಂದು ವಿಶೇಷ ನವರಾತ್ರಿ ಮಹೋತ್ಸವದ ಸಂಭ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕೂಡ ಪಾಲ್ಗೊಂಡಿದ್ರು. ಗುರುಜನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಕ್ಕೂರು ಭಾಗದಲ್ಲಿ ಇವತ್ತು ನಡೆದಿರತಕ್ಕಂಥ ನವರಾತ್ರಿಯ ವೈಭವೀಪೂರಿತವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಅನುಷ್ಠಾನ ಶೈಲಪುತ್ರಿಯಿಂದ ಪ್ರಾರಂಭ. ಶೈಲಪುತ್ರಿಯನ್ನು ದರ್ಶನ ಮಾಡ್ತಾ
ಈ ವಿಶೇಷವಾಗಿರ್ತಕ್ಕಂಥ ನವಶಕ್ತಿಯರ ಆರಾಧನಾ ಮಹೋತ್ಸವ, ನವಶಕ್ತಿಯ ದರ್ಶನ ಮಹತ್ತರವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ ಸುಂದರವಾದಂಥ ಆಲಯದ ತರಹ ದಟ್ಟವಾದಂಥ ಅರಣ್ಯದಂತೆ ಅಥವಾ ಬೃಹತ್ ಬೆಟ್ಟದ ಒಂದಷ್ಟು ಕಾಡಿನಾಗಿದ್ದಂಥ ಇರ್ತಕ್ಕಂಥ ಸ್ಥಳವನ್ನು ಶುದ್ಧಿಗೊಳಿಸಿ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ನವರಾತ್ರಿ ವೈಭವ, ನವರಾತ್ರಿ ಉತ್ಸವವನ್ನು ಇಷ್ಟು ಅದ್ಧೂರಿತವಾಗಿ ಮಾಡ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮುನೀಂದ್ರ ಕುಮಾರ್ ಅವರ ಈ ಮೆಚ್ಚುಗೆ, ಈ ಕಾಯಕ ಮೆಚ್ಚುವಂತಹದ್ದು. ಬನ್ನಿ ಮುಂದೆ ಇನ್ನಷ್ಟು ವಿಶೇಷ ಇದೆ, ದರ್ಶನ ಮಾಡೋಣ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಯಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಳೆದ ಭಾಗದಲ್ಲಿ ಜಕ್ಕೂರಿನಲ್ಲಿ ಅಖಂಡ ಭಾರತ ನವರಾತ್ರಿ ಮಹೋತ್ಸವದ ಸಂಭ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಹೇಗೆ ಪಾಲ್ಗೊಳ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಗುರುಜಿನ ಬಹಳ ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು. ಇದಾದ ನಂತರ ಅಲ್ಲೇ ಇರುವಂತಹ ದುರ್ಗಾದೇವಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ನಂತರ ಈ ಕುರಿತಾಗಿ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ರು. ಇದೇ ಸಂದರ್ಭದಲ್ಲಿ ಖ್ಯಾತ ಗಾಯಕಿ ಸೂರ್ಯ ಗಾಯತ್ರಿ ಅವರಿಂದ ವೇದಿಕೆಯಲ್ಲಿ ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಎಲ್ಲ ದೃಶ್ಯಗಳು ಹೇಗಿತ್ತು ನೋಡೋಣ. ನವರಾತ್ರಿಯ ಈ ಶುಭಾಶಯಗಳೊಂದಿಗೆ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ಈ ನವರಾತ್ರಿಯ ಉತ್ಸವ ಮೈಸೂರಲ್ಲಷ್ಟೇ ನಾವೆಲ್ಲರೂ ನೋಡ್ತಾ ಇದ್ವಿ. ಮೈಸೂರು ಅಂದರೆ ನವರಾತ್ರಿ ಉತ್ಸವಕ್ಕೆ ಒಂದು ವಿಶೇಷತೆ ಇರ್ತಿತ್ತು. ಆದರೆ ಮೈಸೂರಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ಬೆಂಗಳೂರಿನ ಈ ಭಾಗದಲ್ಲೂ ಸಹಿತ ಅಷ್ಟೇ ವಿಶೇಷತೆಗಳನ್ನಾಗಿ ಸೃಷ್ಟಿಸಿದ್ದು, ಭಗವತಿಯನ್ನು ಇಲ್ಲಿಗೂ ಸಹಿತ ಸಾಕ್ಷಾತ್ ಭಗವತಿ ಅಮ್ಮನವರ ಈ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಸೃಷ್ಟಿಸಿ ಬರ್ತಕ್ಕಂತಹ ಭಕ್ತರಿಗೆ ದೂರ ಪ್ರಯಾಣವಿಲ್ದಿರ ಹತ್ತಿರದಲ್ಲೇ ದೇವಿನ ನೋಡುವಂಥ ಭಾಗ್ಯವನ್ನು ಮಾಡಿದ್ದು ನನ್ನ ಆತ್ಮೀಯರಾದಂಥ ಮುನೀಂದ್ರ ಕುಮಾರ್ ಅವರು. ಇದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಈ ಭರತಖಂಡದಲ್ಲಿ ದೇವಿ ಬಗ್ಗೆ ಹೇಳ್ತಾ ಹೊರಟ್ರೆ ದೇವಿ ಭಾಗವತದಲ್ಲೇ ಸಾಕಷ್ಟು ವಿಶೇಷತೆಗಳಿದೆ. ಅಂತಹದರಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯದಿಂದ ತಾವೆಲ್ಲರೂ ಸಹಿತ ಬಂದಿರತಕ್ಕಂಥ ಭಕ್ತ ಮಹಾಶಯರಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತೇಳಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರ ಹೆಸರಲ್ಲಿ ಇವತ್ತು ಮತ್ತೊಂದು ಮಹಾಸಂಕಲ್ಪ ಆಗಬೇಕಾಗಿದೆ. ವಿಶ್ವದಲ್ಲಿ ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆ ಆಗಬೇಕಾಗಿದೆ. ಗೋವಿನ ಸಂರಕ್ಷಣೆ, ಪ್ರಸ್ತುತ ಗೋವಿಗೆ ಸಂಭವಿಸ್ತಿರ್ತಕ್ಕಂಥ ಒಂದಷ್ಟು ಕಾಯಿಲೆಗಳು ಸಾಕಷ್ಟು ಆದ್ದರಿಂದ ಕಳೆದ 3-4 ದಿನಗಳಿಂದ ಈಗಾಗಲೇ ಈ ಗೋವಿನ ಬಗ್ಗೆ ಹೆಚ್ಚು ಧ್ವನಿ ಎತ್ತುವಂತಹ ಒಂದು ಅವಕಾಶ ಎದುರಾಗ್ತಾ ಇದೆ. ಕಾರಣ, ಗೋವಿಗೆ ಸಂಭವಿಸ್ತಿರ್ತಕ್ಕಂಥ ಕಾಯಿಲೆಗಳು ಸಾಕಷ್ಟು ಆಗಿ ಸಾಕಷ್ಟು ಗೋವುಗಳು ಮರಣ ಹೊಂದುತ್ತಾ ಇದೆ. ಅದಕ್ಕಾಗಿ ನಮ್ಮ ಭಾರತೀಯರು ಪ್ರತಿಯೊಬ್ಬರು ಸಹಿತ ಶೈಲಪುತ್ರಿಯನ್ನು, ವಿಶೇಷವಾಗಿರ್ತಕ್ಕಂಥ ಚಂದ್ರಗಂಟ ಅಂದರೆ ನವರಾತ್ರಿಯ ಈ ನವಶಕ್ತಿಯನ್ನು ಪ್ರಾರ್ಥನೆ ಮಾಡಬೇಕು. ವಿಶ್ವಮಾತೆ ಗೋಮಾತೆ ಸಂರಕ್ಷಣೆ ಆಗಬೇಕು. ಗೋವಿನ ಕಡೆ ನೀನು ಹೆಚ್ಚಿನ ಆಶೀರ್ವಾದ ಬೇಕು ತಾಯಿ ಅಂಥೇಳಿ ನಮಗೆ ನೀನು ಆಶೀರ್ವಾದ ಮಾಡೋಕ್ಕಿಂತ ಗೋವಿಗೆ ಆಶೀರ್ವಾದ ಮಾಡಮ್ಮ ಅಂತಲೇ ಕೇಳಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಸುಂದರವಾದಂಥ ವೇದಿಕೆ, ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಈ ಸಂಧ್ಯಾಕಾಲದ ದೇವಿಯ ಉಪಾಸನೆ, ದೇವಿಯ ಅನುಷ್ಠಾನ, ದೇವಿಯ ಅಷ್ಟೋತ್ತರ ಗೋ ಸಂರಕ್ಷಣೆಗಾಗಿಯೇ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ.
सुवेश तिहु लोक उजागर रामदूत अतुलित बलधाम अंजनी पुत्र पवन सुत नाम महावीर विक्रम बजरंगी कुमति निवार सुमति के संगी कंचन वरण विराज सुवेश कानन कुंडल कुंचित केश हाथ वज्र ध्वजा विराजे कांधे मूंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को प्रभु चरित्र सुनिबे को रसिया राम लखन सीता मन बसिया राम लक्ष्मण जानकी जय बोल हनुमान की राम लक्ष्मण जानकी जय बोलो हनुमान की सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज संहारे लाय संजीवन लखन जियाए श्री रघुबीर हरषि उर लाए रघुपति कीन्ही बहुत बड़ाई तुम मम प्रिय भरत सम सहस वदन तुमरो यश गाथा हस कहि श्रीपति कंठ सनकादिक ब्रह्मादि मुनीश नारद शारद सहित हेश यम कुबेर दिक्पाल जहाते कवि कोविद कहि सके कहाते तुम्ह उपकार सुग्रीव ही कीन्हा राम मिलाय राजपद दीन्हा राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की तुम्हारो मंत्र विभीषण माना लंकेश्वर भय सब जग जाना योग सहस्र योजन पर भानु लीलो ताहि मधुर फल जानो प्रभु मुद्रिका मेरि मुख माहि जलधि लांघि गए अचरज नाहि दुर्गम काज जगत के जेते सुगम अनुग्रह तुमरे ಅಖಂಡ ಭಾರತ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಬೆಂಗಳೂರಿನ ಜಕ್ಕೂರಿನಲ್ಲಿ ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಮಾತನಾಡ್ತಾ ಇದ್ರು ಮತ್ತು ಇದೇ ಸಂದರ್ಭದಲ್ಲಿ ಖ್ಯಾತ ಗಾಯಕಿ ಆಗಿರುವಂತಹ ಸೂರ್ಯ ಗಾಯತ್ರಿ ಅವರಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡಿದ್ರು, ಸನ್ಮಾನವನ್ನ ಮಾಡಿದ್ರು. ಇದಾದ ನಂತರ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಮಾತನಾಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ. ನವರಾತ್ರಿಯ ಈ 3ನೇ ದಿವಸದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಕೇಳುವಂತಹ ಧ್ವನಿ ಹಿಂಪಾಗಿದ್ದರೆ ಆ ಹಿಂಪಾಗಿ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ಕೂತ ಜಾಗದಲ್ಲೇ ಭಗವತಿಯನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಬಹುಶಃ ಈ ಪುಟ್ಟ ಪ್ರತಿಭೆಯಲ್ಲಿ ಇಂತಹ ಒಂದು ಕೀರ್ತಿ. ಸೂರ್ಯ ಗಾಯತ್ರಿ ಬಗ್ಗೆ ನಾನು ಕೇಳಿದ್ದೆ, ಆಕೆಯ ವಿಡಿಯೋಸ್ ನಾನು ನೋಡಿದ್ದೆ. ಆಕೆಯ ಸ್ವರಕಂಠ, ಸ್ವರಮಾಧುರ್ಯ, ಭಗವತಿಯ ಅನುಗ್ರಹದೊಂದಿಗೆ ಪ್ರತಿಯೊಬ್ಬರ ಮನೆಗೂ ಇಂಥದ್ದೊಂದು ಮಗು ಹುಟ್ಟಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರಿಗೂ ಇರುತ್ತೆ. ಮಕ್ಕಳಿಗೆ ಜನ್ಮ ಕೊಟ್ಟರೆ ಸಾಲದು, ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಬೇಕು. ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿದ್ರೆ ಪ್ರತಿಯೊಬ್ಬರ ತಂದೆ ತಾಯಿ ಸಹಿತ ಇಂಥದ್ದೇ ಸಂತೋಷ ಪಡ್ತಾರೆ. ನನಗೆ ಗಾಯತ್ರಿಗೆ ಒಂದು ಸನ್ಮಾನ ಮಾಡಿ ಅಂತಂದರು. ನನಗನ್ಸುತ್ತೆ ಗಾಯತ್ರಿಗೆ ಸನ್ಮಾನ ಮಾಡೋಕ್ಕಿಂತ ಅವ್ರ ಅಪ್ಪ ಅಮ್ಮನಿಗೆ ಸನ್ಮಾನ ಮಾಡೋದೇ ಕರೆಕ್ಟು ಅಂತ. ಯಾಕೆಂದರೆ ಅವ್ರ ಅಪ್ಪ ಅಮ್ಮ ಇವತ್ತಿನ ದಿವಸ ಈ ಬೆಳಕಿಗೆ ತರಬೇಕಾದ್ರೆ ಅವರ ಶ್ರಮ ಎಷ್ಟಿದೆ. ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡಬೇಕಾದ್ರೆ ಅವರ ಗುರುಗಳು ಹಾಗೆ ಅವರ ಜನ್ಮದಾತರು ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು
ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ. ಬಹುಶಃ ನನ್ನ ಕಾರ್ಯಕ್ರಮ ನೋಡ್ತಕ್ಕಂಥವ್ರಿಗೆ ಇದೆಲ್ಲರಿಗೂ ಗೊತ್ತಿರುತ್ತೆ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳೋದಿಷ್ಟೇ, ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಲ್ಲ ಅಂತ. ಅದಕ್ಕಾಗಿ ಅವರ ತಂದೆ ತಾಯಿ ಮತ್ತು ಸೂರ್ಯ ಗಾಯತ್ರಿಯ ಗುರುಗಳನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ತಾ ನಂತರ ಆ ಮಗುಗೂ ಸನ್ಮಾನ ಮಾಡೋಣ. ಅದೇ ಕರೆಕ್ಟು ಅಂತ ನಂಗನ್ಸುತ್ತೆ. ಕರೆಕ್ಟ್ ಅಲ್ವಾ? ಅಜ್ಜಿ ತಾತಾರವರನ್ನ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಪಾದರವಿಂದಗಳಿಗೆ ನಮನವನ್ನ ಮಾಡ್ತಾ ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಒಂದೆರಡು ಮಾತನ್ನ ಆಡ್ಬೇಕು ಅನ್ಕೊಂಡಿದ್ದೇನೆ. ಸಾಧಾರಣವಾಗಿರ್ತಕ್ಕಂಥ ನವರಾತ್ರಿ ವಿಶೇಷಣೆ ಅನ್ಕೊಂಡು ಸುಮ್ಮನಾಗಿದ್ದೆ. ಆದ್ರೆ ಈ ಒಂದು ಜಾಗಕ್ಕೆ ಬಂದಾಗ ಗೊತ್ತಾಯ್ತು, ಇಲ್ಲಿ ನಡೀತಾ ಇರತಕ್ಕಂಥ, ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಒಂದು ವಾತಾವರಣ ನನಗೆ ನಿಜಕ್ಕೂ ನವರಾತ್ರಿ ಈ ಒಂದು ವಾತಾವರಣನೇ ಅನ್ನೋಷ್ಟು ಫೀಲಿಂಗ್ ಬರ್ತಾ ಇದೆ ನನಗೆ. ಈ ಒಂದು ಪುಣ್ಯ ಜಾಗಕ್ಕೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿಯ ಆ ಒಂದು ನವದುರ್ಗೆಯ 9 ಅವತಾರಗಳು, ನವದುರ್ಗೆಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗಾಗಲೇ ಗುರುಜಿ ಅವರು ಹೇಳ್ತಾ ಇದ್ರು, ಪ್ರಾರಂಭದ ಹಂತದಲ್ಲೇ ಬಂದಿದ ತಕ್ಷಣ ಸೂರ್ಯ ಗಾಯತ್ರಿ ಅವರ ಬಗ್ಗೆ ಹೇಳ್ತಾ ಇದ್ರು. ಅವರ ತಂದೆ ತಾಯಿ ಹಾಕಿಕೊಟ್ಟಿರತಕ್ಕಂಥ ಮಾರ್ಗದಲ್ಲೇ ಆಕೆನು ಕೂಡ ಇವತ್ತಿನ ದಿವಸ ಬಹಳ ಹೆಚ್ಚಿನಷ್ಟು ಹೆಸರನ್ನ ಸಂಪಾದನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ನಾನು ಸಾಕಷ್ಟು ಬಾರಿ ಮೊಬೈಲ್ನಲ್ಲೇ ಆಕೆಯ ಕೆಲವೊಂದಷ್ಟು ಆ ಒಂದು ಹಾಡುಗಳನ್ನು ನಾನೆಲ್ಲ ಕೇಳ್ತಾ ಇದ್ದೆ. ಆಕೆಯನ್ನು ನಾನು ಮೊಬೈಲಲ್ಲೇ ನೋಡಿದ್ದೆ. ಇವತ್ತಿನ ದಿವಸ ನವರಾತ್ರಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದುಂಟು. ಅದರಲ್ಲೂ ಬಹಳ ವಿಶೇಷವಾಗಿ ಆಕೆಯನ್ನು ನಾನು ಒಂದ್ಸತಿ ನೇರವಾಗಿ ನೋಡಬೇಕು ಎಂಬತಕ್ಕಂಥ ಮಹದಾಸೆಯಿಂದನೂ ಬಂದೆ. ಆಕೆಯ ಆ ಒಂದು ಸ್ವರವನ್ನ ಇಲ್ಲಿ ನೇರವಾಗಿ ನಿಮ್ಮೆಲ್ಲರ ಜೊತೆ ಕೂತು ಆಲಿಸ್ಬೇಕು ಅಂತಾನೆ ನಾನು ಬಂದೆ. ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಆ ತಾಯಿಯ ಒಂದೊಂದು ಸ್ವರವೂ ಕೂಡ ನನ್ನ ಮೈಯಲ್ಲಿ ರೋಮಾಂಚನವಾಗೋಯ್ತು. ಆ ತಾಯಿ ಹಾಡಬೇಕಾದ್ರೆ, ಹನುಮಾನ್ ಚಾಲೀಸ ಹಾಡಬೇಕಾದ್ರೆ ಮಾತ್ರ ನಂಗೆ ಬಹಳ ಖುಷಿ ಆಯಿತು. ನಾನು ನನ್ನ ತಂದೆಯವರಂತೂ ಈ ಲೋಕದಲ್ಲೇ ಇರಲಿಲ್ಲ, ಇದನ್ನ ನಿಜವಾಗ್ಲೂ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿ ಹಾಡಿದ್ಲು. ಇದೇ ರೀತಿ ಆಕೆನೂ ಕೂಡ ಇನ್ನಷ್ಟು ಹೆಚ್ಚಿನಷ್ಟು ಬೆಳಿಬೇಕು. ಇನ್ನ ಈ ನಮ್ಮ ಜಕ್ಕೂರು ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ನಿಜಕ್ಕೂ ಅದೃಷ್ಟವಂತರು. ಯಾಕೆ ಅಂದ್ರೆ ಎಲ್ಲೋ ಮೈಸೂರಿನಲ್ಲಿ ನಡೀತಕ್ಕಂಥ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಬೇಕು ಅಂತ ನಾವು ಇಲ್ಲಿಂದ ಸತತವಾಗಿ ಒಂದು 100-120 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಆದ್ರೆ ಆ ಒಂದು ನವರಾತ್ರಿಯ ವೈಭವವನ್ನ ಇವತ್ತಿನ ದಿವಸ ನಮ್ಮ ಮುನೇಂದ್ರ ಕುಮಾರ್ಜಿ ಅವರು ಈ ಜಕ್ಕೂರು ಕ್ಷೇತ್ರಕ್ಕೆ ತಗೊಂಡು ಬಂದಿರತಕ್ಕಂಥದ್ದು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ನೀವೆಲ್ಲರೂ ಅದೃಷ್ಟವಂತದ್ದು. 9 ದೇವಿಯನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ತಾಯಿಯನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಮಹಾಕಾಳಿ ಇದ್ರೆ ಇವೆಲ್ಲರೂ ಕೂಡ ಬಂದು ನೆಲೆಸಿ ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೇನೋ ಅನ್ನೋಷ್ಟು ಭಾವನೆ ನನಗೆ ಬರ್ತಾ ಇದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನಿಜಕ್ಕೂ ನಾನು ಕೂಡ ಅದೃಷ್ಟವಂತನೇ. ಇವತ್ತಿನ ದಿವಸ ಈ ಒಂದು ಜಾಗಕ್ಕೆ ಬಂದು ಇಲ್ಲಿರ್ತಕ್ಕಂಥ ನವದುರ್ಗೆಯರನ್ನು ಕೂಡ ನಾನು ನೋಡ್ತಾ ಇರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ನಿಜಕ್ಕೂ ನನ್ನ ನವರಾತ್ರಿಯ ಅನುಷ್ಠಾನ ಸಂಪೂರ್ಣವಾಯ್ತೇನೋ ಎಂಬತಕ್ಕಂಥ ಭಾವನೆ ನನಗೆ ಬರ್ತಾ ಇದೆ. ಬಹಳ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ, ನನ್ನ ತಂದೆಯವರ ಮೇಲೆ ಇರಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ ಇವತ್ತಿನ ದಿವಸ ಶ್ರೀನಿವಾಸ ಶರ್ಮನೂ ಕೂಡ ಒಂದಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಇದೇ ರೀತಿ ಆ ಒಂದು ಪ್ರೋತ್ಸಾಹವನ್ನು ತುಂಬಬೇಕು. ನೀವೆಲ್ಲರೂ ತಾಯಿ, ನಾನು ಪ್ರತಿನಿತ್ಯ ಹೇಗೆ ನವರಾತ್ರಿ ಆ ಒಂದು ದೇವಿಯನ್ನು ಆರಾಧನೆಯನ್ನು ಮಾಡ್ತಿರೋ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ತಾಯಿಯರನ್ನು ಕೂಡ, ನನ್ನ ಅಣ್ಣ ತಮ್ಮಂದ್ರನ್ನು ಕೂಡ, ನನ್ನೆಲ್ಲರ ತಂದೆಯವರ ಜೊತೆ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ಪ್ರತಿನಿತ್ಯ ಸಂಕಲ್ಪವನ್ನು ಮಾಡ್ತೀನಿ.
ನಾವು ಚೆನ್ನಾಗಿರೋದಲ್ಲ, ನಮ್ಮ ರಾಜ್ಯ ಚೆನ್ನಾಗಿರಬೇಕು, ರಾಜ್ಯದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಅವರೆಲ್ಲರೂ ಚೆನ್ನಾಗಿದ್ರೆ ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಚೆನ್ನಾಗಿರ್ತೀನಿ ಅಂತ. ಹಿರಿಯರು ಸಾಕಷ್ಟು ಜನ ಬಂದಿದ್ದೀರಿ, ಬಹಳ ವಿಶೇಷವಾಗಿದೆ. ಸಾಕಷ್ಟು ಜನ ನಾನು ಹಿರಿಯರನ್ನು ನೋಡಿದೆ, ಯಾಕೆಂದರೆ ಹಿರಿಯರಿಗೆ ಸಂಗೀತ ಕಾರ್ಯಕ್ರಮ ಅಂದರೆ ಬಹಳ ಇಷ್ಟ. ಅದಕ್ಕೋಸ್ಕರ ಹಿರಿಯರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಿರಿಯರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತಾನೆ ಇದ್ದೇನೆ. ಹಿರಿಯರಿಗೆ ಗೌರವ ಸಿಗ್ತಾ ಇಲ್ಲ, ಹಿರಿಯರಿಗೆ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಮನೆಯಲ್ಲಿರ್ತಕ್ಕಂಥವ್ರು, ಈಗಿನ ಕಾಲದ ಮಕ್ಕಳು ಪ್ರತಿ ದಿವಸ ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ತಂದೆ ತಾಯಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ, ಆದರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟಕ್ಕೆ ಹಾರೈಸಿ ಹೊಗಳತಕ್ಕಂಥದ್ದು ಹಿರಿಯರು, ಅವರೇ ನಮ್ಮ ಅಜ್ಜಿ ತಾತ. ಮೊದಲು ಅವರನ್ನು ಪ್ರಾರ್ಥನೆ ಮಾಡಬೇಕು, ಅದಾದ ಮೇಲೆ ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು. ಇದೆಲ್ಲರೂ ಕೂಡ ರೂಢಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ವಿಷಯ. ಪ್ರತಿಯೊಬ್ಬರು ಕೂಡ ಮೊದಲು ತಂದೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಲ್ಲ, ಮೊದಲು ಅಜ್ಜಿ ತಾತವರನ್ನ ಪ್ರಾರ್ಥನೆ ಮಾಡಬೇಕು, ಅದಾದ ಮೇಲೆ ತಂದೆ ತಾಯಿಯವರನ್ನು ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿ, ಅಜ್ಜಿ ತಾತ ಇವರೆಲ್ಲರೂ ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ತಂದೆ ತಾಯಿ ಜನ್ಮವನ್ನು ಕೊಡ್ತಾರೆ, ಆದರೆ ಅಜ್ಜಿ ತಾತ ಮರಣ ಬಂದ ಮೇಲೆ ಪಿತೃದೇವತೆಗಳವರು ಮೇಲ್ ನಿಂತು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗುಪ್ತ ಶತ್ರುಗಳು ಅಟ್ಟಹಾಸವನ್ನು ಮೆರೀತಕ್ಕಂಥದ್ದು ಇರುತ್ತೆ. ನಾವು ಹಾಕಬೇಕಾದ್ರೆ ಒಂದು ಭಯದ ವಾತಾವರಣ ಇರುತ್ತೆ. ಅದೆಲ್ಲವೂ ಕೂಡ ದೂರ ಆಗಿ ನಮ್ಮ ಯಶಸ್ಸನ್ನು ಇನ್ನೊಂದು ಮಟ್ಟಕ್ಕೆ ಮೇಲಕ್ಕೆ ತಗೊಂಡು ಹೋಗಬೇಕು ಅಂದರೆ ಅಜ್ಜಿ ತಾತ ಅವರವರ ಆಶೀರ್ವಾದ ಇದ್ದರೆ ಮಾತ್ರ ನಾವೆಲ್ಲರೂ ಕೂಡ ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಅವರ ಆಶೀರ್ವಾದ ಇಲ್ಲಾಂದರೆ ನಾವು ಯಾರೂ ಕೂಡ ಮೇಲಕ್ಕೆ ಬರೋಕ್ಕಾಗೋದಿಲ್ಲ. ನಾನಂತೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮ ಅಜ್ಜಿ ತಾತರವರ ಆಶೀರ್ವಾದದಿಂದನೇ ನಾನಿವತ್ತಿನ ದಿವಸ ಈ ಒಂದು ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿ ಮಾಡಲಿಕ್ಕೋಸ್ಕರ ಮನೋಗತ ಪ್ರಶ್ನಾತಂತ್ರವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಮನೋಗತ ಪ್ರಶ್ನಾತಂತ್ರವನ್ನು ಕೂಡ ನಮ್ಮ ತಾತಾರವರು ಸಿದ್ಧಪಡಿಸಿಟ್ಟಿರ್ತಕ್ಕಂಥದ್ದು. ಇವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾನು ಮುಂದೆ ಬಂದಿದ್ದೇನೆ. ಇದರಿಂದ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡ್ತಾ ಇದ್ದೇನೆ. ಈ ಒಂದು ಅದೃಷ್ಟ ನನಗೆ ಸಿಕ್ಕಿದೆ. ಪ್ರತಿನಿತ್ಯ ನಿಮ್ಮೆಲ್ಲರ ಮನೆಗೂ ಬರ್ತೇನೆ, ನನಗೆ ಬಹಳ ಆನಂದ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನನಗೆ ಸಿಗಬೇಕು. ನವರಾತ್ರಿ ನವದುರ್ಗೆಯರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಮ್ಮೆಲ್ಲರಿಗೂ ಅದೃಷ್ಟ ಹಾಗೂ ಪುಣ್ಯದ ದಿವಸ. ನಾವು ಆನಂದ್ ಗುರುಜಿಯವ್ರನ್ನ ಸ್ಟುಡಿಯೋಗೆ ಹೋಗಿ ಅವ್ರು ಇನ್ವೈಟ್ ಮಾಡಲಿಕ್ಕೆ ಹೋದಾಗ ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ಸಾವಿರಾರು ಭಕ್ತರಲ್ಲಿ ನಾನು ಕೂಡ ಒಬ್ಬ. ಖಂಡಿತವಾಗೂ ಮುನಿರ್ಕೋ ಬರ್ತೀನಿ. ನಾನು ಯಾವಾಗಲೂ ಸದಾಕಾಲ ಅವರನ್ನು ಪೂಜಿಸ್ತಾ ಬಂದಿದ್ದೀನಿ. ಅವರಿವತ್ತು ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಅದೃಷ್ಟ. ಅನೇಕ ಜನ ತಾಯಂದಿರು ಫೋನ್ ಮಾಡಿ ನನಗೆ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ, ನಂಗೆ ಅವರ ಪಾದಸ್ಪರ್ಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇವತ್ತು ಅವ್ರು ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸುದಿನ. ಹಾಗಾಗಿ ಈ ಕಾರ್ಯಕ್ರಮ ಮೆರುಗಲ್ಲ, ಅವ್ರು ಬಂದಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ಅಂತ ಹೇಳ್ತಾ, ನಮ್ಮ ಪರಮ ಪೂಜ್ಯ ಗುರುಜಿಗಳಾದಂಥ ಆನಂದ್ ಗುರುಜಿಯವರು ತಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಜಕ್ಕೂರಿನಲ್ಲಿ ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿದ್ದಂತಹ ಅಖಂಡ ಭಾರತ ನವರಾತ್ರಿ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಮುನೀಂದ್ರ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮಲ್ಲೂ ನವರಾತ್ರಿ ಆಚರಣೆ ಮಾಡ್ತಿದ್ದೀವಿ, ನಮ್ಮ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ನಿಮ್ಮನ್ನು ಕರೆಸಬೇಕು ಅಂತ ಹೇಳಿದಾಗ ನನಗೆ ಬಹಳ ತೃಪ್ತಿಯಾಗಿ ನಾನು ವಾಹಿನಿಗೆ ಬಂದು ನಿಮ್ಮನ್ನು ಕರಿತಿದ್ದೀನಿ ಅಂತ ಹೇಳಿ ನೇರ ಪ್ರಸಾರಕ್ಕೆ ಮುನೀಂದ್ರ ಕುಮಾರ್ ಅವರು ಹಾಗೂ ಸಂತೋಷ್ ಇಬ್ಬರು ಬಂದರು. ಇವತ್ತಿನ ಕಾರ್ಯಕ್ರಮ ನಾನು ಸಹಿತ ಮೈಸೂರು ಕಡೆಯೇ ಪ್ರಯಾಣ ಇದ್ದದ್ದು. ಆದರೆ ಇವರು ಕರೆದ ತಕ್ಷಣ 3ನೇ ದಿವಸದ ಕಾರ್ಯಕ್ರಮ ಚಂದ್ರಘಂಟ, ಇವತ್ತು ತಾಯಿಯ ಚಂದ್ರಘಂಟಾಳನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ನವರಾತ್ರಿಯ ಈ ಒಂದು ಉಪವಾಸ ಸಂದರ್ಭ, ನಮಗೆ ನವರಾತ್ರಿಯಲ್ಲಿ ದೂರಭಾರ ಪ್ರಯಾಣವೂ ಕಷ್ಟ, ಹೊರಗಡೆ ಹೋಗಿ ಮಾತಾಡೋದು ಒಂದು ಥರ ಕಷ್ಟವೇ. ಏಕೆಂದರೆ ಇದು ಸಂಪೂರ್ಣ ಉಪವಾಸದ ಸಮಯ ನಮ್ಮದು. ನವರಾತ್ರಿ ಪ್ರಾರಂಭದಿಂದ ನವರಾತ್ರಿ ಮುಗಿಯುವವರೆಗೂ ಆ ತಾಯಿಯಲ್ಲೇ ಪ್ರತಿ ದಿವಸ ನನ್ನ ನಿತ್ಯ ಸೇವೆ, ನಿತ್ಯ ಅಲಂಕಾರ, ಭಗವತಿಯ ಅನುಗ್ರಹ ಮತ್ತು ಭಗವತಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಕಾಲ ಉಪವಾಸದಲ್ಲೇ ನಡೆಸಬೇಕು ಅನ್ನೋದೊಂದು ಸಂಕಲ್ಪ ನಂದು ಮತ್ತು ನನ್ನ ಮಗಂದು. ಜಕ್ಕೂರು ಭಾಗದಲ್ಲಿ ಇಲ್ಲಿನ ಕಾರ್ಯಕ್ರಮಕ್ಕೆ ನಾನು ಬಂದಿರಲಿಲ್ಲ. ಆದರೆ ಈ ಭಾಗದ ಕಾರ್ಯಕ್ರಮ ಒಂದು ವಿಶೇಷವಾದಂಥ ರೀತಿ ವಿಭಿನ್ನವಾಗಿ ಸಾಕಷ್ಟು ಜನ ಬಡತನದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರಿದ್ದಾರೆ. ಹತ್ತಿರದಿಂದ ಅವ್ರನ್ನ ನೋಡಿ ಮಾತಾಡಲಿಕ್ಕೂ ನಾನು ಇನ್ನೂ ಅವಕಾಶ ಕೊಟ್ಟಂಗೆ ಆಗಿಲ್ಲ. ಈ ಬಾರಿ ಅದು ಸಾಧ್ಯವಾಗಲಿ ಅಂಥೇಳಿ ಒಂದು ಸಂಕಲ್ಪ ಮಾಡಿದೆ. ಆದರೂ ಇವತ್ತಿನ ಕಾರ್ಯಕ್ರಮ ಚುಟುಕಾಗಿ ನಡೆಸ್ತಾ ಇರ್ತಕ್ಕಂಥದ್ದಾಗಿದೆ. ಅತಿ ಶೀಘ್ರದಲ್ಲೇ ಮುನೀಂದ್ರ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಬೇಡಿಕೆ ಇಡ್ತಾ ಇರೋದು ಏನಪ್ಪ ಅಂದರೆ,
ಇಂಥದ್ದೊಂದು ವೇದಿಕೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಹೆಣ್ಣು ಮಕ್ಕಳು ತಾಯಂದರು ನಿಮ್ಮ ಅಪೇಕ್ಷೆ ಮೇರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ, ಯಾಕೆಂದರೆ ಲಕ್ಷ್ಮೀ ಕಟಾಕ್ಷ ಎಂಬತಕ್ಕಂಥದ್ದು ಬರೀ ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು, ಕುಟುಂಬದಲ್ಲಿ ಐಕ್ಯತೆ ಕಾಪಾಡಬೇಕು, ಕುಟುಂಬದಲ್ಲಿ ಅನ್ಯೋನ್ಯತೆ ಕಾಪಾಡಬೇಕು, ಒಂದು ಕುಟುಂಬ ನಿರ್ವಹಣೆ ಸಂಪೂರ್ಣವಾಗಿ ಸುಖ ಶಾಂತಿ ನೆಮ್ಮದಿಯಿಂದಿರಬೇಕಾದ್ರೆ ಆ ಮನೆ ತಾಯಂದ್ರೇ ಮುಖ್ಯ. ಹಾಗಾಗಿ ಇವತ್ತು ಮುನೀಂದ್ರ ಕುಮಾರ್ ಅವರ ದಂಪತಿಗಳು ಇಬ್ಬರು ನನ್ನ ಮುಂದಿದ್ದಾರೆ. ಅವ್ರಿಗೆ ಈಗಲೇ ಒಂದು ಮಾತು ಹೇಳ್ತಿದ್ದೇನೆ, ಸದ್ಯದ ದಿನದಲ್ಲಿ ಆದಷ್ಟು ಬೇಗ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಒಂದು ಲಕ್ಷ್ಮಿ ಅನುಷ್ಠಾನವನ್ನು ಈ ಭಾಗದ ಕಾರ್ಯಕ್ರಮವಾಗಿ ನೀವು ಆಯೋಜನೆ ಮಾಡಿದ್ದೇ ಆದರೆ ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯಿಂದ ನಾನು ಬರ್ತೇನೆ. ಏಕೆಂದರೆ ನಮ್ಮ ಭಾರತದ, ನಮ್ಮ ರಾಜ್ಯದ ಈ ಭಾಗದ ಹೆಣ್ಣು ಮಕ್ಕಳಿಗೂ ಸಹಿತ ಒಂದು ಅವಕಾಶ ಆಗಬೇಕು, ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರಿಗೆ ಸಮಸ್ಯೆಗೊಂದು ಪರಿಹಾರ ಆಗಬೇಕು. ಹಾಗಾಗಿ ಆ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಮ್ಮಲ್ಲಿ ಮಹರ್ಷಿಗಳು, ಗುರುಗಳು ಸಾಕಷ್ಟು ತಂತ್ರಗಳನ್ನು ವಿಚಲಿತವಾಗಿ ಬರೆದಿಟ್ಟಿದ್ದಾರೆ. ಒಂದೊಂದು ತಂತ್ರಗಳನ್ನು ಮಾಡಿದಾಗ ಒಂದೊಂದು ಅದರ ಫಲಗಳಿದೆ. ಅದರ ಫಲಗಳ ಸಿದ್ಧಿಯಾಗಬೇಕಾದರೆ ರಹಸ್ಯಗಳು ಹೊರಬೀಳಬೇಕಾಗಿದೆ. ಆ ರಹಸ್ಯವನ್ನು ಹೊತ್ತು ತಂದು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ. ಆದಷ್ಟು ಬೇಗ ಈ ಕಾರ್ಯಕ್ರಮದ ಬಗ್ಗೆ ಒಂದು ಚಿಂತನೆ ಮಾಡೋಣ. ಅದನ್ನು ನನ್ನ ವಾಹಿನಿಯಲ್ಲೂ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮುನೀಂದ್ರ ಕುಮಾರ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಇಂತಹ ಅರ್ಥಗರ್ಭಿತವಾದಂಥ ಬೃಹತ್ ಮಟ್ಟದ ಈ ವೇದಿಕೆಯ ಈ ಕಾರ್ಯಕ್ರಮ, ನವರಾತ್ರಿಯ ಈ 3ನೇ ದಿವಸದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹಿತ ಸಂತೃಪ್ತಿ ತಂದು ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಈ ವರ್ಷದ ನವರಾತ್ರಿ ಇಷ್ಟು ಅದ್ಧೂರಿತವಾಗಿದೆ. ಮುಂದಿನ ವರ್ಷ ನವರಾತ್ರಿ ಇನ್ನೂ ಅದ್ಧೂರಿತವಾಗಿ ನಡೀಲಿ. ಆ ದೇವಿಯ ಪ್ರಸನ್ನತೆ ತಮ್ಮೆಲ್ಲರಿಗೂ ಸಹಿತ ಆಶೀರ್ವಾದ ಮಾಡಲಿ. ಹಾಗೆ ಟಾರ್ಚ್ ಆನ್ ಮಾಡಿ, ಅಂದರೆ ಈಗಾಗಲೇ ಆನ್ ಮಾಡಿಟ್ಟಿದ್ದೀರಿ, ಸಂತೋಷ. ಆನ್ ಮಾಡಿ ಟಾರ್ಚ್ನ. ಬೋಲೋ ರಾಮಭಕ್ತ ಹನುಮಾನ್ ಕಿ. ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಕೇಳಿಸಬೇಕು, ಇಲ್ಲಿರ್ತಕ್ಕಂಥ ಹನುಮ ಅಯೋಧ್ಯೆಗೆ ಬರ್ತಿದ್ದಾನೆ ಅಂತ. ಬೋಲೋ ರಾಮಭಕ್ತ ಹನುಮಾನ್ ಕಿ. ಮುನೀಂದ್ರ ಅವರಿಗೆ ಇಂತಹ ಕಾಯಕಕ್ಕೆ ಇಷ್ಟು ಆಲೋಚನೆ ಮಾಡಿ ಇಂಥ ಬೃಹತ್ ಮಟ್ಟದ ವೇದಿಕೆಯನ್ನು ನಿರ್ಮಿಸಿದ್ದರಿಂದ ಭಗವತಿ ಅವರ ದಂಪತಿಗಳಿಗೆ ಇನ್ನೂ ಚೆನ್ನಾಗಿ ಒಳ್ಳೆ ಆಯುರಾರೋಗ್ಯ ಕೊಟ್ಟು ಭಗವತಿ ಇಂಥ ಸೇವೆ ಮಾಡುವಂಥ ಕರುಣೆ ಭಾಗ್ಯವನ್ನು ದಯಪಾಲಿಸಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡಿದೆ. ಅವ್ರಿಗೆ ಆಶೀರ್ವದಿಸೋಣ.
ಇದುವರೆಗೂ ಜಕ್ಕೂರಿನಲ್ಲಿ ನೆರವೇರಿಸಲಾದಂತಹ ಅಖಂಡ ಭಾರತ ನವರಾತ್ರಿ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಿದಾಯಿತು. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ವಿಶ್ವ ಕನ್ನಡ ಹಬ್ಬ ಕಾರ್ಯಕ್ರಮದ ಚಿಹ್ನೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಹೇಗೆ ಆಚರಿಸಲಾಯಿತು ನೋಡೋಣ. ದುಬೈನಲ್ಲಿ ನಡೆಯಲಿರುವಂತಹ ವಿಶ್ವ ಕನ್ನಡ ಹಬ್ಬವನ್ನ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ನವರು ಸನ್ಮಾನ್ಯ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದರ್ಶನಗೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸಾಂಕೇತಿಕವಾಗಿ ಒಂದು ಲಾಂಛನ ಬಿಡುಗಡೆ ಮಾಡುವ ಮೂಲಕ ಈ ಸಮಾರಂಭ ಉದ್ಘಾಟನೆ ಆಗಿದೆ. ಪರಮ ಪೂಜ್ಯರಾದಂತಹ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಸಾನ್ನಿಧ್ಯ, ಪೂಜ್ಯ ಶ್ರೀನಿವಾಸಜಿಯವರ ಸಾನ್ನಿಧ್ಯ, ನಮ್ಮ ನಾಡಿನ ಬಹುದೊಡ್ಡ ಸೃಜನಶೀಲ ಪತ್ರಕರ್ತ, ಚಲನಚಿತ್ರ ನಿರ್ದೇಶಕ, ನಟ, ಒಬ್ಬ ಮಹಾನ್ ಪತ್ರಕರ್ತ ಮಿತ್ರರಾದಂತಹ ಗೆಳೆಯ ಇಂದ್ರಜಿತ್ ಲಂಕೇಶ್ ಅವರು ಈ ಸಮಾರಂಭಕ್ಕೆ ಬಂದು ಶುಭವನ್ನ ಕೋರಿದ್ದಾರೆ. ಹಾಗೆ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ. ಅವರೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಶ್ರೀ ಆನಂದ್ ಗುರೂಜಿ ಅವರ ಒಂದು ಸಾನ್ನಿಧ್ಯದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಒಂದು ಲೋಗೋವನ್ನು ಲಾಂಚ್ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ, ಕಾಳಜಿಯಿಂದ ನೀವೆಲ್ಲ ಬಂದು ಭಾಗವಹಿಸಿದ್ದೀರಾ. ಮತ್ತು ಕುವೆಂಪು ಅವರು ಹೇಳಿದ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಬೆಂಬಲ ನಿಮಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಕ್ಕೆ ನಮಸ್ಕಾರ, ಧನ್ಯವಾದಗಳು. ಕನ್ನಡ ನಾಡಿನ ಕನ್ನಡ ಸಿಹಿ ಮುತ್ತುಗಳು, ಪ್ರತಿಯೊಂದು ಕನ್ನಡದ ಧ್ವನಿ. ಇದು ಕರ್ನಾಟಕಕ್ಕೆ ಮಾತ್ರ ಹೊಂದಿರ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳು ಸಹಿತ ಪತಾಕೆಯನ್ನು ಹಾರಿಸುವಂತಹ ಒಂದು ಕೈಕರ್ಯಕ್ಕೆ ನಮ್ಮ ಶಿವಕುಮಾರ್ ನಾಗರನಗರಿಯವರು ಮುಂದಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಹಾಗೆ ಆ ಭಾಗದಲ್ಲಿರ್ತಕ್ಕಂತಹ ಕನ್ನಡಿಗರು ಸಹಿತ ನಮ್ಮ ರಾಜ್ಯದ ಸಾಕಷ್ಟು ಜನ ಕಲಾವಿದರನ್ನು, ಪತ್ರಕರ್ತರನ್ನು, ಗೌರವಾನ್ವಿತ ಸದಸ್ಯರನ್ನು, ಸಾಕಷ್ಟು ಜನಗಳನ್ನು ಬರಮಾಡಿಕೊಂಡು ಅಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಇನ್ನೂ ಸಂತೋಷ. ಇವತ್ತಿನ ಈ ಒಂದು ಕಾಯಕಕ್ಕೆ ಬಂದದ್ದು ನನಗಂತೂ ಇನ್ನೂ ಬಹಳ ಸಂತೋಷ. ಕನ್ನಡಕ್ಕಾಗಿ ಧ್ವನಿ ಎತ್ತುವಂಥದ್ದು. ಹಾಗೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದರು, ಗಡಿ ಭಾಗದಲ್ಲಿ ಹಾರಿಸೋದು ಬಾವುಟ ಅಲ್ಲ, ನಮ್ಮ ರಾಜ್ಯಕ್ಕೆ, ನಮ್ಮ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಹಾರಬೇಕಾಗಿದೆ. ಸತ್ಯ ಮಾತು. ಇವತ್ತಿನ ದಿವಸ ಒಂದಷ್ಟು ಕಾಲ ಮಾತ್ರ ಕನ್ನಡ ಮಾತಾಡಿ ಮತ್ತೊಂದಷ್ಟು ಕಾಲ ಬೇರೆ ಬೇರೆ ತರಹ ನುಡಿಗಳು ನಡೀತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಈ ರಾಜ್ಯದಲ್ಲಿ ಕನ್ನಡಾಂಬೆಯಾದಂತಹ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಈ ತಾಯಿ ಹೆಸರನ್ನು ಅಜರಾಮರವಾಗಿ ರಾಜ್ಯ, ದೇಶ, ವಿದೇಶಗಳಲ್ಲೂ ಸಹಿತ ಇನ್ನಷ್ಟು ಪತಾಕೆಯನ್ನು ಹಾರಿಸುವ ನಿಟ್ಟಿನಲ್ಲಿ ಯಾರು ಮುಂದಾದರೂ
ಅವರೊಂದಿಗೆ ನಾವೆಲ್ಲರೂ ಇರಬೇಕು ಅಂತಕ್ಕಂಥದ್ದು ಈ ಚಿಂತನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಶುಭವಾಗಲಿ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಚೆನ್ನಾಗಿ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಿರ್ತಕ್ಕಂಥ ಗಣ್ಯರೆಲ್ಲರಿಗೂ ಹಾಗೂ ಸೋಮಶೇಖರ್ ಅವರಿಗೆ ವಯಸ್ಸಾಗ್ತಿದ್ದೇ ವಿನಃ ವಯಸ್ಸು ದೇಹಕ್ಕೆ, ಅವರ ನುಡಿಗಲ್ಲ, ಅವರ ಮಾತಿಗಲ್ಲ, ಅವರಲ್ಲಿರ್ತಕ್ಕಂಥ ಕನ್ನಡ ಕ್ರಾಂತಿಗಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಗಾಂಧಿ ಬಜಾರ್ನ ಕೋಆಪರೇಟಿವ್ ಬ್ಯಾಂಕಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ತೆರಳಿದ್ರು. ಅಲ್ಲಿ ಗುರುಜರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ವಿಶೇಷವಾದಂತಹ ಆಹ್ವಾನವನ್ನು ನೀಡಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬ್ಯಾಂಕ್ಗೆ ತೆರಳಿದ್ರು ಮತ್ತು ಅಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳಿಗೆ ವಿಶೇಷವಾದಂತಹ ಆಶೀರ್ವಚನವನ್ನು ಕೂಡ ನೀಡಿದರು. ಈ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ನೋಡೋಣ. ಜೀವನಕ್ಕೆ ಮಾತ್ರ ಇದು ದಾರಿದೀಪವಾಗಿಲ್ಲ. ಇಲ್ಲಿರ್ತಕ್ಕಂಥ ಸದಸ್ಯರು, ಅಧ್ಯಕ್ಷರು ಹಾಗೂ ಇದೆ ಸಂಸ್ಥಾಪಕರು, ಅವರೆಲ್ಲರ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಸಂಸ್ಥೆ ನಿರಂತರವಾದಂಥ ರೀತಿ ರಾರಾಜಿಸ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 46 ವರ್ಷ ಪೂರೈಸಿಕೊಂಡು 47ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಿರ್ತಕ್ಕಂಥ ಈ ಶುಭ ಸನ್ನಿವೇಶಗಳಲ್ಲಿ ಮೈಸೂರಲ್ಲಿ ಒಂದು ಪ್ರಾಂತ್ಯ, ಮೈಸೂರಲ್ಲಿ ಅಲ್ಲೇ ಒಂದು ಶಾಖೆ ಉದ್ಘಾಟನೆ ಆಗಿದೆ, ಬೆಂಗಳೂರಿನಲ್ಲಿ ಅಷ್ಟಾಗಿದೆ ಅಂತ ತಾವು ಹೇಳಿದ್ರಿ. ಭಾಳ ಸಂತೋಷ. ಕರ್ನಾಟಕದಲ್ಲಿ ಮೈಸೂರು ಬಹಳ ಹೆಸರಿರ್ತಕ್ಕಂಥ ಸಾನ್ನಿಧ್ಯವೇ. ಆದರೂ ರಾಜ್ಯದಲ್ಲಿರ್ತಕ್ಕಂಥ ಇನ್ನಷ್ಟು ಡಿಸ್ಟ್ರಿಕ್ಟ್ಗಳಲ್ಲೂ ಸಹಿತ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ರಾರಾಜಿಸಲಿ. ಎಲ್ಲ ರಾಜ್ಯದ ಮೂಲ ಮೂಲೆಗಳಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹಿತ ನಿಮ್ಮ ಸೇವೆ ಅವ್ರಿಗೂ ಸಹಿತ ಕೈಗೆಟುಕುವಂಥ ರೀತಿಯಲ್ಲಿ ಸಿಗಲಿ ಎಂಬತಕ್ಕಂಥದ್ದು ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಸಂಸ್ಥೆ ನಡೀಬೇಕಾದ್ರೆ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪಾರದರ್ಶಕವಾಗಿದ್ದು, ಇದು ಲಕ್ಷ್ಮೀ ನಿಲ್ಲುವ ಸಾನ್ನಿಧ್ಯ, ಇದು ಚಂಚಲತೆಯ ತಾಯಿ. ಸಂಸ್ಥೆ ಹೋಗುವ ದಾರಿ ಸರಿ ಹೋಗೋದಿಲ್ಲ, ಅಲ್ಲಿ ದಾರಿ ತಪ್ಪತ್ತೆ. ಆದರೆ ಈ ಸಂಸ್ಥೆ ತನ್ನದೇ ಆದಂಥ ಒಂದು ಚಾಪು ಮೂಡಿಸ್ಕೊಂಡಿರ್ತಕ್ಕಂಥದ್ದು. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಸಾಕಷ್ಟು ಹೆಸರು ಮಾಡಿದ್ದು ಒಂದಷ್ಟು ಜನಕ್ಕೆ ನೊಂದಿರ್ತಕ್ಕಂಥವ್ರಿಗೆ ನಾವಿದ್ದೀವಿ ಅಂತಕ್ಕಂಥ ಧೈರ್ಯ ತುಂಬುವಂಥದ್ದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಇವತ್ತಿನ ಪರಿಸ್ಥಿತಿ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಏನೋ ಕಷ್ಟಪಟ್ಟು ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡಿಟ್ಕೊಂಡಿರ್ತಾರೆ. ಆ ದುಡ್ಡನ್ನು ಎಲ್ಲಿಡಬೇಕಪ್ಪ, ಆ ದುಡ್ಡನ್ನು ಇಟ್ಟು ನಮಗೆ ಜವಾಬ್ದಾರಿ ಏನು, ಯಾರು ನಮ್ಮ ರಕ್ಷಣೆ ಮಾಡ್ತಕ್ಕಂಥವ್ರು ಅಂತ ಆಲೋಚನೆ ಮಾಡಿ ನಿಮ್ಮ ಈ ಕೋಆಪರೇಟಿವ್ನಲ್ಲಿ ಸಾಕಷ್ಟು ಜನ ವಯಸ್ಸಾದಂಥ ಹಿರಿಯರು ಒಂದಷ್ಟು ಹಣವನ್ನು ಕೂಡಿಟ್ಕೊಂಡು ಅವರ ಜೀವನೋಪಾಯಕ್ಕಾಗಿ ಪ್ರತಿ ತಿಂಗಳು ತಾವು ಕೊಡುವಂತಹ ಒಂದಷ್ಟು, ಅದಕ್ಕೆ ಬರ್ತಕ್ಕಂತಹ ಒಂದಷ್ಟು ಬಡ್ಡಿನ ಅವರಿಗೆ ಗೌರವಿತವಾಗಿ ನೀವು ಸೇರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇದೆಲ್ಲವೂ ನಮ್ಮ ಕಿವಿಯಲ್ಲಿದೆ. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಮಿಂದ ಆಗುವಂತಹ ಇನ್ನಷ್ಟು ಧರ್ಮ ಸೇವೆಗಳ ಚೆನ್ನಾಗಿ ನಡೀಲಿ. ಮೊದಲಾಗಿ ವಿದ್ಯಾರ್ಥಿಗಳ ಜೀವನಕ್ಕಾಗಿ, ಯಾಕೆಂದರೆ ಈ ಸಂಸ್ಥೆಗೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಎಲ್ಲರ ಗಮನ, ಎಲ್ಲರ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅವರವರ ನಡವಳಿಕೆಗಳಂತಕ್ಕಂಥದ್ದು ಅವರಿಗೆ ಅರಿವಿಲ್ಲದಂಥ ರೀತಿ ದಾರಿ ತಪ್ಪಿ ಹೋಗ್ತಾ ಇರೋ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಂತಹದ್ರಲ್ಲೂ ಎಲ್ಲೂ ಚಾಚು ತಪ್ಪದಿರ ಸಿಬ್ಬಂದಿನ ಎಲ್ಲ ಒಂದು ಹಿಡಿತದಲ್ಲಿ ತಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಈ ಒಂದು ಬ್ಯಾಂಕು ಅಚ್ಚುಕಟ್ಟಾಗಿ ಉತ್ತಮವಾದಂಥ ಸೇವೆಯನ್ನು ಜನಸಾಮಾನ್ಯರಿಗೆ ನೀಡ್ತಾ ಇರೋದ್ರಿಂದ
ಭಗವಂತನ ಕೃಪಾಶೀರ್ವಾದ ಈ ಒಂದು ಸಂಸ್ಥೆ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬೀಳದಿರ ಇನ್ನಷ್ಟು ಹೆಚ್ಚು ಚೆನ್ನಾಗಿ ರಾರಾಜಿಸಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಇರ್ತಕ್ಕಂಥ ಕಮಿಟಿ ಸದಸ್ಯರಿಗೂ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಭೇಟಿ ನೀಡಿದಂತಹ ಮತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನ ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.